ಸೇಠ್ ಅವರು ಅದಕ್ಕೆ ಸಹಕಾರ ಕೊಟ್ಟರು. ನನಗೆ ಪತ್ರಕರ್ತರು ಕೇಳಿದ್ರು ಅವಾಗ, ಏನ್ರಿ ನೀವು ಬಿ ಜೆ ಪಿಯಾಗಿ ಶಂಕರಾನಂದ ಸಾಹೇಬ್ರು ಕಾಂಗ್ರೆಸ್ದವರು, ಅವ್ರು ರಾಜಕಾರಣ ಕಾಂಗ್ರೆಸ್ನಾಗ ಮಾಡಿರ್ಬೋದು, ಆದರೆ ನಮ್ಮ ಜಿಲ್ಲೆಯವರು ಇಡೀ ದಿಲ್ಲಿ ತನಕ ಆಳುವಂಥ ವ್ಯವಸ್ಥೆ ಮಾಡಿದಂಥ ವ್ಯಕ್ತಿ ನಮ್ಮ ಜಿಲ್ಲೆಯೊಳಗೆ ಆಗಿನ ಕಾಲದಾಗ ಯಾರಾದದ್ದು ಶಂಕರಾನಂದ ಸಾಹೇಬ್. ನನಗೆ ಅವ್ರ ವೈಯಕ್ತಿಕ ಧರ್ಮಸಿಂಗ್ ಸಾಹೇಬ್ರು ಮುಖ್ಯಮಂತ್ರಿ ಆದಾಗ ಭೇಟಿಯಾಗುವಂಥ ಹೋಗುವಂಥ ಅವಕಾಶ ಬಂದಿತ್ತು. ಅವ್ರ ಮನೆಗೆ ಬಂದಿದ್ದ ಧರ್ಮಸಿಂಗ್ ಸಾಹೇಬ್ರು, ಅವಾಗ ನಾನು ಬಂದಿದ್ದೆ. ಆಮೇಲೆ ಅವ್ರು ಹಾಸ್ಪಿಟಲ್ ಅಡ್ಮಿಟ್ ಇದ್ದಾಗ ಒಂದು 4-5 ಸಲ ನನಗೆ ಫೋನ್ ಮಾಡಿದ್ರು, ಅವರು ಶಿಂದೆಯನ್ನು ಟ್ರಾನ್ಸ್ಫರ್ ಮಾಡಿಕೊಡಪ್ಪ ಅಂತ ಹೇಳಿ ಮಗೇನಾರ್ ಸಾಹೇಬ್ರಿಗೆ ಆತ. ಆಮೇಲೆ ಇಲ್ಲೇ ನಮ್ಮ ಸಾಹೇಬ್ರು ಇಲ್ಲೇ ಕುಂತಾರ, ಸಾಹೇಬ್ರ ಅವ್ರಿಗೆ ಹೇಳ್ತಿದ್ರು ಕಾಣಿಸುತ್ತೆ. ಆದ್ರೆ ಮತ್ತು ಅವ್ರಿಗೆ ಹೇಳೋದು, ಸಾಹೇಬ್ರು ನೋಡ್ರಿ ಶಿಂದಿನ ಸಾಹೇಬ್ರು ಟ್ರಾನ್ಸ್ಫರ್ ಮಾಡ್ರಿ ಅಂತೇಳಿ. ಒಂದು ಸಲ ಫೋನ್ ಎಬ್ಬಿಸ್ಲಿಲ್ಲ ನಾನು, ಮತ್ತೊಂದು ಸಲ ಬೇರೆ ನಂಬರಿಂದ ಮಾಡಿ, ಏನಪ್ಪ ಮುಖ್ಯಮಂತ್ರಿಗೆ ದೊಡ್ಡವ ನೀವು ಫೋನೇ ಎಬ್ಬಿಸ್ತಾ ಇಲ್ಲ ನಮ್ಮದು ಅಂತೇಳಿ. ಅಂದ್ರೆ ಆ ರೀತಿ ಒಬ್ಬ ಸಜ್ಜನ ರಾಜಕಾರಣಿ ದೊಡ್ಡವರಿದ್ರೂ ಪ್ರೋಟೋಕಾಲ್ ಪ್ರಕಾರ ಹೇಳುವಂಥದ್ದು. ಅವ್ರೇನು ಡೈರೆಕ್ಟ್ ಮುಖ್ಯಮಂತ್ರಿಗೆ ಹೇಳ್ಬೋದಾಗಿತ್ತು, ಆದರೆ ಆ ಭಾಗದ ಶಾಸಕ ನಾನು ಇದ್ದೆ ಅಂತೇಳಿ ನನಗೆ ಹೇಳುವಂಥ ಪ್ರೋಟೋಕಾಲನ್ನು ಮೇಂಟೈನ್ ಮಾಡುವಂಥ ಹಿರಿಯ ರಾಜಕಾರಣಿ ಯಾರಾದರೂ ನೋಡಿದ್ರೆ ನನ್ನ ಜೀವನಕ್ಕೆ ಬಂದೇ ಸಲ ಪಿ ಶಂಕರಾನಂದ ಸಾಹೇಬರು. ಇವತ್ತು ಅವರ ಈ ಮಾರ್ಗಕ್ಕೆ ಕ್ಲಬ್ ರಸ್ತೆಯನ್ನು ಪಿ ಶಂಕರಾನಂದ ಸಾಹೇಬರ ಹೆಸರಿನಲ್ಲಿ ಮಾಡುವಂಥ ಹೆಸರು ನೀಡುವಂಥ ಕೆಲಸ ಮಹಾನಗರ ಪಾಲಿಕೆ ಹಿಂದಿನ ಮಹಾಪೌರದಂಥ ಕಾಂಬ್ಳೆ ಅವರಿರ್ಬೋದು, ಆಗಿನ ಉಪಮಹಾಪೌರದಂಥ ಚವ್ಹಾಣ್ ಅವರಿರ್ಬೋದು, 58 ನಗರಸೇವಕರು, ಉತ್ತರ ಭಾಗದ ಶಾಸಕರಂಥ ಆಸಿಫ್ ಸೇಠ್ ಅವರಿರ್ಬೋದು, ಪಕ್ಷಾತೀತವಾಗಿ ಒಬ್ಬರು ಉತ್ತಮವಾಗಿ ಕೆಲಸ ಮಾಡಿದ ನಂತರ ಅವ್ರನ್ನ ಸ್ಮರಣೆ ಮಾಡುವಂಥ ಅವಕಾಶ ನಮ್ಮಂಥ ಯುವ ಪೀಳಿಗೆ ಸಿಕ್ಕಿದ್ದದ. ಅದೇ ನಮ್ಮದು ಭಾಗ್ಯ ಅನ್ನೋ ಮಾತನ್ನು ಹೇಳ್ತಾ ಇವತ್ತು ಅವ್ರ ಹೆಸರು ಇಡೋದ್ರಿಂದ ಈ ಭಾಗನಾಗ ಬರುವಂಥ ದಿವಸದೊಳಗೆ ಯಾರಾದರೂ ಬಂದರೆ ಇವ್ರು ಯಾರು ಗುರುತಿಲ್ದವ್ರಿಗೆ ಅಂತಂದ್ರೆ ನಮ್ಮ ಜಿಲ್ಲೆಯ ಒಬ್ಬ ಹಿರಿಯ ರಾಜಕಾರಣಿ 35 ವರ್ಷದ ತನಕ ಕೇಂದ್ರ ಸರ್ಕಾರದಲ್ಲಿ ಬೋಪರ್ಸ್ ಕಮಿಟಿ ಚೇರ್ಮನ್ ಆಗಿದ್ದಾರೆ ಅಂತಂದರೆ ಗಾಂಧಿ ಕುಟುಂಬಕ್ಕೆ ಎಷ್ಟು ಕ್ಲೋಸ್ ಇದ್ರು ಅನ್ನೋದು ನೀವು ತಿಳ್ಕೋಬೇಕು. ಆದರೆ ಇವತ್ತು ನಾನು ಪ್ರದೀಪ್ ಅಣ್ಣ ಅವ್ರಿಗೆ ಹೇಳ್ತೀನಿ, ನೀವು ಶತಮಾನೋತ್ಸವ, ನಾನು ಅದು ಮಾತಾಡಬಾರ್ದು, ಅದನ್ನು ದುಃಖದಿಂದ ಮಾತಾಡತ್ತೀನಿ. ನೀವು ಅವರ ಅಭಿಮಾನಿಗಳು ಎಲ್ಲರೂ ಕೂಡಿ 10ರಿಂದ 20,000 ಮಂದಿ ಕೂಡಿ ಮಾಡುವಂಥದ್ದು ಮಾಡಿರಿ, ಇಲ್ಲಾಂದ್ರೆ ನಮಗೆ ಹೇಳ್ರಿ, ನಾವು ಮಾಡ್ತೇವೆ ಬೇಕಾದ್ರೆ. ಇವತ್ತು ಖರೆ ಅಂದ್ರೆ 10-15,000 ಮಂದಿ ಕೂಡಬೇಕಾಗಿತ್ತು. पवार साहेब बरोबर इथे काय चुकीचं सांगायला लागलो मी काय शंकरानंद साहेबांचा जो उपकार आहे बेळगाव जिल्ह्यामध्ये आणि लोकांच्यावरती ते अक्षुण्ण आहे आणि ते उपकार केलेले लोक आज स्मरण केलं पाहिजेत शंकरानंद साहेबांचा. आम्ही काय उपकार घेतले नाही आहे, नाहीतर तुम्ही म्हणशील आणि उपकार घेतले, आम्ही काय उपकार घेतले नाही. खरं एक चांगला व्यक्ती मार्गदर्शन करणारा जिल्ह्यामध्ये एकमेव नेता कर्नाटकामध्ये त्यांच्या जीवनामध्ये डाग न नसता आपलं जीवन पूर्ण कोण तर केले असतील तर ते बी शंकरानंद साहेब केले आहेत, बाकी कोणी केले नाही. त्यासाठी आम्ही स्मरण करतो आणि ಭವಿಷ್ಯನ್ಯಾಗ ಏನು ಶತಮಾನೋತ್ಸವ ಸಮಿತಿ ಏನಾದರೂ ಮತ್ತೆ ಬರುವಂಥ ದಿವಸ ಕೆಲಸ ಹೇಳಿದ್ರೆ ಅದನ್ನು ಮಾಡುವಂಥ ಕೆಲಸವನ್ನು ನಾವು ಪಕ್ಷಾತೀತವಾಗಿ ಮಾಡ್ತೇವೆ ಅನ್ನೋ ಮಾತನ್ನು ಹೇಳ್ತಾ ಮತ್ತು ಈಗಾಗಲೇ ಅನೇಕ ಜನ ಅನೇಕ ಭಾವನೆಗಳನ್ನು ಹೇಳಿದ್ದಾರೆ. ನಾನು ರಾಯಬಾಗ್ ತಾಲೂಕಿಗೆ ಭಾಳ ಸಂಪರ್ಕನಾಗಿದ್ದಾವ, ಚಿಂಚಲಿ, ಹೀಗಾಗಿ ಅಲ್ಲಿ ರಾಜಕಾರಣ ವಿ ಎಲ್ ಪಾಟೀಲ್ ಇರ್ಬೋದು, ಶಂಕರಾನಂದ ಸಾಹೇಬ್ರದ್ದು ಇರ್ಬೋದು, ಬಾಣೆ ಸರ್ಕಾರದಿರ್ಬೋದು, ಎಲ್ಲ ರಾಜಕಾರಣ ನನಗೆ ವೈಯಕ್ತಿಕವಾಗಿ ಗುರುತಿದ್ದಂಥದ್ದು. ಹೀಗಾಗಿ ಬರುವಂಥ ದಿವಸದೊಳಗೆ ಏನು ಜನ ಆಸೆ ಪಡ್ತಾರೆ ಆಸೆ ಈಡೇರಲಿ ಅನ್ನೋ ಭಾವನೆಯನ್ನು ವ್ಯಕ್ತ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಧನ್ಯವಾದ. ಜೈ ಹಿಂದ್.